ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ಫಿಫಾ ವರ್ಲ್ಡ್ ಕಪ್. ಫಿಫಾ ಒಂದು ವಿಶ್ವಕಪ್ ವಿದ್ಯಾರ್ಥಿಗಳು ಹಲವಾರು ಎಕ್ಸಾಮ್ ಅಲ್ಲಿ ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಗಳಲ್ಲಿ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಜರುಗುವ ಎಕ್ಸಾಮ್ ಗಳಲ್ಲಿ PC ಇಂದ DC ವರೆಗೂ ಕೂಡ ಕ್ವಶನ್ ಆಗುತ್ತೆ ವಿದ್ಯಾರ್ಥಿ. ಯಾಕಂದ್ರೆ ಈ ಒಂದು ಫುಟ್ಬಾಲ್ ನ ಫಿಫಾ ವರ್ಲ್ಡ್ ಕಪ್ ಕ್ರೀಡೆಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳು. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಈ ಒಂದು ಕ್ರೀಡೆಗಳ ಬಗ್ಗೆ ಇರುತ್ತೆ. ಅದರಲ್ಲಿ ಫಿಫಾ ವರ್ಲ್ಡ್ ಕಪ್ ಅತ್ಯಂತ ಫೇಮಸ್ ಆದ ಒಂದು ಕ್ರೀಡೆ ಯಾವ್ದಪ್ಪ ಅಂದ್ರೆ ಫುಟ್ಬಾಲ್ ವಿದ್ಯಾರ್ಥಿ. ಆ ಫುಟ್ಬಾಲ್ ಸಂಬಂಧಿಸಿದ ಫಿಫಾ ವರ್ಲ್ಡ್ ಕಪ್ ತುಂಬಾ ಮಹತ್ವ ವಿಷಯ ವಿದ್ಯಾರ್ಥಿ. ಫಿಫಾ ವರ್ಲ್ಡ್ ಕಪ್ ಈ ಫಿಫಾ ವರ್ಲ್ಡ್ ಕಪ್ ಯಾವಾಗ ಸ್ಥಾಪನೆ ಆಗಿದೆ ಅನ್ನೋ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಯಾವಾಗಪ್ಪ ಅಂದ್ರೆ 1930ರಲ್ಲಿ ಸ್ಥಾಪನೆ ಆಗಿದೆ. ಈ ಫಿಫಾ ವರ್ಲ್ಡ್ ಕಪ್ ಗೆದ್ದರೆ ಎಷ್ಟು ಅಮೌಂಟ್ ಬರುತ್ತದೆ ಅಂದ್ರೆ $42 ಮಿಲಿಯನ್ ಬರ್ತದೆ. $42 ಮಿಲಿಯನ್ ಬರ್ತದೆ ವಿದ್ಯಾರ್ಥಿ. ಇದು ಗೊತ್ತಿರಬೇಕು. $42 ಮಿಲಿಯನ್ ಬರ್ತದೆ ಒಟ್ಟು ಮೊತ್ತ. ಗೆದ್ದ ತಂಡಕ್ಕೆ ಬರುವ ಮೊತ್ತ ಎಷ್ಟಪ್ಪ ಅಂದ್ರೆ $42 ಮಿಲಿಯನ್ ನೋಡ್ರಿ ಎಷ್ಟು ಅಮೌಂಟ್ ಬರ್ತದೆ. ಅದೇ ರೀತಿ ಈ ಫಿಫಾ ವರ್ಲ್ಡ್ ಕಪ್ ನ ವಿಸ್ತೃತ ರೂಪ ಡೆಫಿನೇಷನ್ ಯಾವಪ್ಪ? ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್. ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಇವು ಒಂದು ಫಿಫಾ ವರ್ಲ್ಡ್ ಕಪ್ ನ ಒಂದು ವಿಸ್ತೃತ ರೂಪ ವಿದ್ಯಾರ್ಥಿಗಳು. ಅದೇ ರೀತಿ ಫಿಫಾ ಒಂದು ಅದೇ ರೀತಿ ಫುಟ್ಬಾಲ್ ಆಟದಲ್ಲಿ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 11 ಜನ ಆಟಗಾರರು ಇರ್ತಾರೆ. ಫಿಫಾ ಒಂದು ವರ್ಲ್ಡ್ ಕಪ್ ನಲ್ಲಿ ಅಂದ್ರೆ ಫುಟ್ಬಾಲ್ ನಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರಪ್ಪ? 11 ಜನ ಆಟಗಾರರು ಇರ್ತಾರೆ. ಗೊತ್ತಿರಬೇಕು. ಕ್ರಿಕೆಟ್ ಅಲ್ಲಿ ಕೂಡ 11 ಜನ ಇರ್ತಾರೆ. ಅದೇ ರೀತಿ ಫಿಫಾ ವರ್ಲ್ಡ್ ಕಪ್ ನ ಕೇಂದ್ರ ಕಚೇರಿ ಇಲ್ಲಪ್ಪ ಅಂದ್ರೆ ಸ್ವಿಟ್ಜರ್ಲೆಂಡ್ ಜೂರಿಚ್ ವಿದ್ಯಾರ್ಥಿಗಳು. ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. KS ಅಲ್ಲಿ ಕೇಳಿದ್ದಾರೆ ಮತ್ತು UPS ಅಲ್ಲಿ ಕೂಡ ಕೇಳಿದ್ದಾರೆ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ. ಫಿಫಾ ವರ್ಲ್ಡ್ ಕಪ್ ನ ಕೇಂದ್ರ ಕಚೇರಿ ಇಲ್ಲಪ್ಪ ಅಂದ್ರೆ ಸ್ವಿಟ್ಜರ್ಲೆಂಡ್ ಜೂರಿಚ್. ಅದೇ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ ಫಿಫಾ ವರ್ಲ್ಡ್ ಕಪ್ ನ ಪಿತಾಮಹ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಜೂಲಿಯಾ ರಿಮೇಟ್ ವಿದ್ಯಾರ್ಥಿಗಳೇ. ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದು ಮುಂದೆ ಬರುವ KS IAS ಅದೇ ರೀತಿ FDA SDA SSC ಅಲ್ಲಿ ಕೂಡ ಕೇಳಬಹುದು ವಿದ್ಯಾರ್ಥಿ. ಫಿಫಾ ವರ್ಲ್ಡ್ ಕಪ್ ನ ಪಿತಾಮಹ ಯಾರಪ್ಪ ಅಂದ್ರೆ ಜೂಲಿಯಾ ರಿಮೇಟ್. ಅದೇ ರೀತಿ ವಿದ್ಯಾರ್ಥಿಗಳೇ ಫಿಫಾ ಒಂದು ವರ್ಲ್ಡ್ ಕಪ್ ನ ಫುಟ್ಬಾಲ್ ನ ಒಂದು ಬಾಲ್ ನ ಗಾತ್ರ ಎಷ್ಟಿರ್ತದಪ್ಪ ಅಂದ್ರೆ 410 ರಿಂದ 450 ಗ್ರಾಮ್ ಇರುತ್ತದೆ. ಒಂದು ಬಾಲ್ ನ ಗಾತ್ರ ತೂಕ ಎಷ್ಟಿರ್ತದಪ್ಪ ಅಂದ್ರೆ 410 ರಿಂದ 450 ಗ್ರಾಮ್ ಚೆಂಡಿನ ತೂಕ ಇರುತ್ತದೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಕೇಳಿದ್ದಾರೆ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ರೈಲ್ವೆ ಒಂದು ನಿಲ್ದಾಣದಲ್ಲಿ ಪೊಲೀಸರು ಇರ್ತಾರಲ್ಲ ಆ ಒಂದು ಪೊಲೀಸರ ಆಯ್ಕೆಯಲ್ಲಿ ಕೇಳಿದ್ದಾರೆ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಕೇಳಿದ್ದಾರೆ. 410 ರಿಂದ 450 ಗ್ರಾಮ್ಗಳ ತೂಕ ಇರುತ್ತದೆ. ಫುಟ್ಬಾಲ್ ನ ತೂಕ ಇರುತ್ತದೆ ವಿದ್ಯಾರ್ಥಿಗಳು. ಅದೇ ರೀತಿ ಈ ಒಂದು ಫುಟ್ಬಾಲ್ ತುಂಬಾ ಫೇಮಸ್ ಆಗಿದೆ ವಿದ್ಯಾರ್ಥಿಗಳೇ. ಫೇಮಸ್ ಆದ ಕ್ರೀಡೆಗಳಲ್ಲಿ ಫುಟ್ಬಾಲ್ ಕೂಡ ಒಂದು. ಅದೇ ರೀತಿ ಮೊಟ್ಟ ಮೊದಲ ಫಿಫಾ ವರ್ಲ್ಡ್ ಕಪ್ ಎಲ್ಲಿ ಜರುಗಿದಪ್ಪ ಅಂದ್ರೆ ಉರುಗ್ವೆ ಎಷ್ಟರಲ್ಲಿ ನಡೀತಪ್ಪ ಅಂದ್ರೆ ಮೊದಲ ಅವರಿಗೆ 1930ರಲ್ಲಿ ನಡೆಯಿತು. ಆ ಒಂದು ನಡೆದಾಗ ಗೆದ್ದ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಉರುಗ್ವೆ. ಮೊದಲ ಬಾರಿಗೆ ಫಿಫಾ ವಿಶ್ವಕಪ್ ಅನ್ನು ಗೆದ್ದ ರಾಷ್ಟ್ರ ಯಾವ್ದು ಅನ್ನೋದು ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಯಾವ್ದಪ್ಪ ಅಂದ್ರೆ ಉರುಗ್ವೆ. ರನ್ನರ್ ಅಪ್ ಯಾವ್ದಪ್ಪ ಅಂದ್ರೆ ಅರ್ಜೆಂಟೀನಾ. ರನ್ನರ್ ಅಪ್ ಅರ್ಜೆಂಟೀನಾ. ಗೆದ್ದ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಉರುಗ್ವೆ. ಅದೇ ರೀತಿ 2024ರಲ್ಲಿ ಗೆದ್ದ ದೇಶ ಯಾವುದು ಫಿಫಾ ವರ್ಲ್ಡ್ ಕಪ್ ಅನ್ನು? 2024ರಲ್ಲಿ ಗೆದ್ದ ದೇಶ ಯಾವ್ದಪ್ಪ ಅಂದ್ರೆ ಅರ್ಜೆಂಟೀನಾ. ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಅರ್ಜೆಂಟೀನಾ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಈ ಅರ್ಜೆಂಟೀನಾ 2024ರಲ್ಲಿ ಗೆದ್ದ ದೇಶ ಯಾವ್ದಪ್ಪ ಅಂದ್ರೆ ಅರ್ಜೆಂಟೀನಾ. ಅದೇ ಸಲ ವಿದ್ಯಾರ್ಥಿಗಳೇ ತುಂಬಾ ಈ ಫಿಫಾ ವರ್ಲ್ಡ್ ಕಪ್ ಅನೇಕ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕಂಪಲ್ಸರಿ ಫಿಫಾ ವರ್ಲ್ಡ್ ಕಪ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ವಿದ್ಯಾರ್ಥಿಗಳ ಕ್ರೀಡೆಗಳ ಬಗ್ಗೆ ಕೂಡ ಇವತ್ತಿನ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಪದೇ ಕ್ವಶನ್ಗಳು ಆಗುತ್ತಿವೆ. ದಯವಿಟ್ಟು ಫಿಫಾ ವರ್ಲ್ಡ್ ಕಪ್ ಮತ್ತೆ T20 ವರ್ಲ್ಡ್ ಕಪ್ ಕ್ರಿಕೆಟ್ ಬಗ್ಗೆ ಆದ್ರೂ, ಅದೇ ಹಾಕಿ ಬಗ್ಗೆ ಆದ್ರೂ, ಅದೇ ರೀತಿ ಟೆನ್ನಿಸ್ ಬಗ್ಗೆ ಆದ್ರೂ ಹಲವಾರು ಪ್ರಶ್ನೆಗಳು ರೇಸ್ ಆಗುತ್ತಿವೆ. ದಯವಿಟ್ಟು ಕ್ರೀಡೆಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಎಲ್ಲ ಕ್ವಶನ್ ಹಿಂದಿನ ಕ್ವಶನ್ ಪೇಪರ್ ರೆಫರ್ ಮಾಡಿ ನಿಮಗೆ ಐಡಿಯಾ ಬರ್ತದೆ ಯಾವ ತರ ಎಲ್ಲಿ ಕ್ವಶನ್ ಬರುತ್ತದೆ ಅನ್ನೋದು. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನಾವು ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಬೇಕಾದ್ರೆ ಈ ವಿಶ್ವದಲ್ಲಿ ಜರುಗುವ ಎಲ್ಲಾ ಒಂದು ಕ್ರೀಡೆಗಳ ಬಗ್ಗೆ ನಮಗೆ ಗೊತ್ತಿರಲೇಬೇಕು. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಶೇರ್ ಮಾಡಿ ಇನ್ನೊಬ್ಬರಿಗೆ ಕೂಡ ಈ ವಿಡಿಯೋ ತಲುಪಲು ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತದೆ.